ನಾನು ಸ್ಪೆಸಿಫಿಕ್ ಆಗಿ ಶಾಲಾ ವ್ಯವಸ್ಥೆ ಒಳಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಅನ್ಯಾಯ ಆದಷ್ಟು ಯಾರಿಗೂ ಆಗಿಲ್ಲ ಅಂತ ದಯವಿಟ್ಟು ನಿಖರವಾಗಿ ಹೇಳಿ. PSTN ಟೀಚರ್ಸ್ ಅದಾರ, ಯಾರವರು ಪದವಿ ಪಡ್ಕೊಂಡಾರ, 6 to 8 ಎಲಿಜಿಬಲ್ ಯಾರದಾರ C&R ಪ್ರಕಾರ, ಅದನ್ನು ನೀವು ನಿಗದಿತ ಯಾವ ಅವಧಿ ಒಳಗೆ ಮಾಡ್ತೀವಿ. 9 ವರ್ಷ ಸಿಕ್ಕಿಲ್ಲ ಅವರಿಗೆ. ಇದು ಸ್ಪೆಸಿಫಿಕ್ ಆಗಿ ಉತ್ತರ ನಿಮ್ಮಿಂದ ಬರಲಿಲ್ಲ. ದಯವಿಟ್ಟು ಸಭಾಪತಿಗಳಿಗೆ ವಿನಂತಿ ಮಾಡ್ಕೊತೀನಿ. 9 ವರ್ಷದಿಂದ ಕಾಯ್ತಾ ಇದ್ದಾರೆ, ಬಹಳ ಜನ ನಿವೃತ್ತಿ ಹೊಂದಿದ್ದಾರೆ. ಈ PST ಆದವ್ರನ್ನ GPTಗೆ ಎಂದು ಪ್ರಮೋಷನ್ ಕೊಡಿ, ಎಲಿಜಿಬಲ್ ಇದ್ದಾರನ್ನ, ಅದು ಸ್ಪೆಸಿಫಿಕ್ ಆಗಿ ಉತ್ತರ ಬರಲಿಲ್ಲ. ದಯವಿಟ್ಟು ಅದನ್ನ ಮಾಹಿತಿ ಕೊಡಿ ಸರ್. ಆಮೇಲೆ ಈಗ ಎರಡನೇದು ನಾವು ಹೇಳಿದಂಗ ಕರ್ನಾಟಕ ಆರೋಗ್ಯ ಸಂಜೀವ ಯೋಜನೆ ಸ್ಕೀಮ್ ಏನ್ ಬಂದದ, ಮೊದ್ಲಾಗ ಎಂಪ್ಲಾಯಿದು ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಈ ಸ್ಕೀಮ್ನೊಳಗ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅದ, ಮೊದ್ಲಾಗ ಇರಲಿಲ್ಲ. ಈಗ ನೀವು ಸರ್ಕಾರ ಆರ್ಥಿಕ ಇಲಾಖೆನ ಒಪ್ಪಿಸಬಹುದು, ಸಹಜವಾಗಿ ನಾವು ಕಾಂಟ್ರಿಬ್ಯೂಷನ್ ಕೊಡ್ತೀವಿ, ಈಸಿಯಾಗಿ ಅದನ್ನು ಮಾಡ್ಬೋದು ಸರ್. ಹಿಂದಿದು ಪ್ರಾಬ್ಲಮ್ ಭಾಳ ಇತ್ತು, ಇವತ್ತು ಹಂಗಿಲ್ಲ. ನಾವು ಬೆನಿಫಿಟ್ ತಗೋಬೇಕಾದ್ರೆ ಪ್ರತಿ ತಿಂಗಳ 350 ರೂಪಾಯಿ ನಾವು ಕಡಿತ ಕಾಂಟ್ರಿಬ್ಯೂಟ್ ಮಾಡ್ತೀವಿ ನಾವು. ಹಾಗಾಗಿ ಅದೊಂದು ಇಂಪಾರ್ಟೆಂಟ್ ಅದ. ನಂಗೆ ಫಸ್ಟ್ PST to GPT ಯಾವ ನಿಗದಿತ ಅವಧಿಯೊಳಗ ನೀವು ಅದನ್ನ ಕಂಪ್ಲೀಟ್ ಮಾಡ್ತೀರಿ ಹೇಳಿ ಸರ್. ದೊಡ್ಡ ಪ್ರಾಬ್ಲಮ್ ಇದೆ ಇದು. ಮಾನ್ಯ ಅಧ್ಯಕ್ಷರೇ, ಮೊಟ್ಟೆ ವಿಚಾರ ಸುಮಾರು ಸತಿ ನಾವು ಕೂಡ ಚರ್ಚೆ ಮಾಡಿದ್ದೀವಿ. ಸ್ವಲ್ಪ ಇದು ಫೇಶಿಯಲ್ ಅಟೆಂಡೆನ್ಸು ಇದೆಲ್ಲ ಬಂದಮೇಲೆ ಕೆಲವು ಕಡೆಗೆ ಆ ಥರನೂ ಅಡ್ಜಸ್ಟ್ ಮಾಡಿದ್ದಾರೆ. ಭೋಜೇಗೌಡರು ಹೇಳಿದಂಗೆ ಯಾವತ್ತೋ ಒಂದು ದಿವಸ ಮೊಟ್ಟೆ ಕಾಂಪ್ರಮೈಸ್ ಮಾಡಿ ಬಾಳೆಹಣ್ಣು ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ವಿಚಾರ ಏನಿದೆ ಅದನ್ನು ಮಾಡಿರ್ತಕ್ಕಂಥದ್ದು ನಾವು ಭಾಳ ಹುಷಾರಾಗಿ ಅದನ್ನು ಕೂಡ ಗಮನ ಹಾಕ್ತಾ ಇದ್ದೀವಿ. ಮೊಟ್ಟೆ ಪ್ರೈಸು ಕೂಡ ವೇರಿಯೇಷನ್ ಆದಾಗ ಸ್ವಲ್ಪ ತೊಂದರೆ SDMC ಅವರಿಗಿರ್ಬೋದು, ಎಷ್ಟೋ ಒಂದು ಕಡೆಗೆ ಶಿಕ್ಷಕರ ಹಾಕಿದ್ದಾರೆ ಅವ್ರ ಸಂಬಳದೊಳಗೆ. ಯಾಕೆಂದರೆ 100% ಅಟೆಂಡೆನ್ಸಲ್ಲಿದ್ದಲ್ಲಿ ಇದೆಲ್ಲ ಗಮನ ಕೂಡ. ಈ ನಮಗೊಂದ್ಸತಿ ಫೇಶಿಯಲ್ ಅಟೆಂಡೆನ್ಸ್ದು ಒಂದು ಸಿಸ್ಟಮಿಗೆ ಬಂದ ತಕ್ಷಣ ಅದನ್ನು ಭಾಳ ಸ್ಪೀಡಾಗಿ ಅದನ್ನು ಕೂಡ ನಾವು ಅನುಷ್ಠಾನ ಮಾಡೋದ್ರಲ್ಲಿ ಭಾಳ ಸ್ಪೀಡಲ್ಲಿದ್ದೀವಿ. ಅವಾಗ ನಮಗೆ ಲೆಕ್ಕ ಕರೆಕ್ಟಾಗಿ ಸಿಕ್ಕಾಗ ಸ್ವಲ್ಪ ನಾವು ಕೂಡ, ಯಾಕೆಂದರೆ ಅಜೀಂ ಪ್ರೇಮ್ಜಿ ಅವರು 4 ದಿವಸ ಕೊಡ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ, ಸಭಾಪತಿಗಳೇ, ಏನು ದುಡ್ಡನ್ನು ಇನ್ನು 2 ದಿವಸ ನಾವು ಕೊಡೋದ್ರಿಂದ ಅವ್ರ ಹತ್ರನೂ ನಾವು ಕನ್ಸಲ್ಟ್ ಮಾಡಿ ನಾವು ಅಲ್ಲ 6 ದಿವಸ ಕೊಡ್ತೀವಿ, ಅವ್ರ ಜೊತೆನೂ ಕೂಡ ನಾವು ಕನ್ಸಲ್ಟ್ ಮಾಡಿ ನಾವು ಮಾಡಬೇಕಾಗ್ತದೆ. ಅದನ್ನು ಕೂಡ ಆದಷ್ಟು ಬೇಗ ನಾವು ತೀರ್ಮಾನ ಮಾಡ್ತಕ್ಕಂಥದ್ದು ಕೆಲಸವನ್ನು ನಾವು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸಂಜೀವಿಂದು ನೋಡಿ ನಾನು ಹೇಳ್ತಾ ಇದ್ದೆ, ನಾನು ಕೂಡ ಮಾತು ಕೊಟ್ಟಿದ್ದು ನನಗೆ ನೆನಪಿದೆ. ನಾನು ಸ್ವಲ್ಪ ಯಾಕೆಂದ್ರೆ ಆರ್ಥಿಕ ಇಲಾಖೆಯಿಂದ ನನಗೆ ಸಹಕಾರ ಬೇಕಾಗ್ತದೆ, ನಿಮ್ಗೆ ಗೊತ್ತಿದೆ. ಟೀಚರ್ಸು ಅವ್ರ ಪೋಷನ್ ಹಾಕೋದ್ರಿಂದ ನಾವು ಸರ್ಕಾರದಿಂದ ಅದು ಎಷ್ಟು ಬರುತ್ತೆ ಹೊರೆಯನ್ನು ಆದಷ್ಟು ನೋಡಿ ಆದಷ್ಟು ಬೇಗನ ನಾನು ಅವ್ರ ಪರವಾಗಿಯೇ ತೀರ್ಮಾನ ತಗೊಳ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೋಟಿಫಿಕೇಶನ್ ಹ್ಯಾಸ್ ಬಿನ್ ಇಶ್ಯೂಡ್ ಆಲ್ರೆಡಿ ಅಂತ ಹೇಳಿದ್ದಾರೆ. ಅದನ್ನ ನಾನು ಡೀಟೇಲ್ಸ್ನ ಇದಾದಮೇಲೆ ಮತ್ತು ಅಧಿಕಾರಿಗಳ ಜೊತೆ ಕೂತ್ಕೊಂಡು ಕರೆಕ್ಟಾಗಿ ಕೊಡ್ತೀನಿ. ಯಾಕೆಂದರೆ ಅವರು ಬರ್ದು ಕಳಿಸಿದ್ದಾರೆ. ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದೀವಿ ನಾವು 6th and 7th ಅಂತ ಹೇಳಿದ್ದಾರೆ. ಸೊ ನೋಡೋಣ ಅದನ್ನು ಏನು ಅಂತೇಳಿ ಚರ್ಚೆ ಮಾಡಿ. ನಮೋಶಿ ಅವರೇ, ಪ್ರಮೋಷನ್ ಅಲ್ಲ, ಮೊದ್ಲಾಗ ಅವರು ಅಪಾಯಿಂಟ್ಮೆಂಟ್ ಆದಿದ್ರೆ 1 ರಿಂದ 7 ಆಗಿದ್ರು. ನೀವೇನ್ ಮಾಡಿದ್ರಿ 1 ರಿಂದ 7 1 ರಿಂದ 5 ಅಂತ ಮಾಡಿದ್ರಿ. ನೀವು ಪ್ರಮೋಷನಿಗೆ ಕೇಳ್ತಾರೆ. ಅದೇ ಸರ್, ಈಗ PST ಅವರು ಪದವಿ ಆದವರಿಗೆ GPT ಪ್ರಮೋಷನ್ ಕೊಡಬೇಕು. 9 ವರ್ಷಗಳಿಂದ ಪೆಂಡಿಂಗ್ ಅದ. ಏನೇನೋ ಕಾನೂನು ತೊಡಕುಗಳು, ಅದನ್ನ ಯಾವಾಗ ಬಗೆಹರಿಸ್ತೀರಿ? ಕಮಿಟಿ ಮಾಡಿರಿ ಅಂತ ಹೇಳಿದ್ ನಾನು. 1 ತಿಂಗಳು ಟೈಮ್ ಕೊಟ್ಟಿದ್ರಿ, 1 ವರ್ಷ ಆಗ್ಯದ. ನಾನು ಈಗ ಸಾಯಂಕಾಲ ಇದ್ರೊಳಗೆ ಇನ್ನೊಂದು half an hour ಒಳಗೆ ದಯವಿಟ್ಟು ಅನೌನ್ಸ್ ಮಾಡಿ ಸರ್. 25,000 ಟೀಚರ್ಸ್ ಅಲ್ಲ, ಸಂಕ್ನೂರ್ ಅವರೇ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ. ಅರ್ಧ ಗಂಟೆ ಹೋಗಿ ನೀವು ಕಲೆಕ್ಟ್ ಮಾಡಿ.